ಹಾಯ್ ಹಲೋ ನಮಸ್ಕಾರ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲೆನ್. ಇಷ್ಟು ದಿನ ಎಲ್ಲರೂ ಕಾತರದಿಂದ ಕಾಯ್ತಿದ್ದಿದ್ದು ಮಾರ್ಚ್ ತಿಂಗಳಿಗೆ, ಯಾಕಂದರೆ ಯಶ್ ಅವರ ಅಭಿನಯದ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಕ್ಲೂವನ್ನು ಕೊಟ್ಟಿದ್ದಾರೆ. ಕ್ಲೂ ಏನಪ್ಪ ಅಂದರೆ ಅದು ಕೂಡ ಸರ್ಪ್ರೈಸ್ ಆಗಿ ಕಾಡ್ತಾ ಇದೆ. ಅದೇನಪ್ಪ ಅಂದರೆ ಈಗ ಟೀಸರ್ ರಿಲೀಸ್ ಆಗ್ತಾ ಇದೆ. ಈ ಹಿಂದೆ ಏನು ಕೆಲವೊಂದು ಗ್ಲಿಮ್ಸ್ಗಳಾಗಿರ್ಬೋದು, ಅದನ್ನೇ ನಾವು ಟೀಸರ್ ಅಥವಾ ಟ್ರೈಲರ್ ಅಂದ್ಕೊಂಡಿದ್ವಿ. ಬಟ್ ಅದು ಟೀಸರ್ ಅಥವಾ ಟ್ರೈಲರ್ ಅಲ್ಲ, ಅದೊಂದು ಸಿನಿಮಾದ ಗ್ಲಿಮ್ಸ್ ಆಗಿತ್ತು. ಸೊ ಅಲ್ಲಿ ಯಶ್ ಅವರ ಒಂದು ಅಭಿನಯ ಆಗಿರ್ಬೋದು ಅಥವಾ ಆ ಒಂದು ಟೀಸರ್ಗೆ ಬಂದಿರೋ ಕೆಲವೊಂದು ಕಮೆಂಟ್ಸ್ಗಳಾಗಿರ್ಬೋದು ನೆಗೆಟಿವ್ ಅಲ್ಲಿ ಪೋಟ್ರೆ ಆಗಿತ್ತು. ಆದರೂ ಕೆಲವೊಂದು ಅವರ ಅಭಿಮಾನಿಗಳು ಅದನ್ನು ಗೆಲ್ಲಿಸಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಈ ರೇಟಿಂಗಲ್ಲಿ ದುರಂಧರ್ 2ಗಿಂತ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಮೇಲ್ಗೈಯನ್ನು ಸಾಧಿಸಿದೆ. ಸೊ ಹಾಗಾಗಿ ಯಶ್ ಅವರ ಅಭಿನಯದ ಈ ಒಂದು ಸಿನಿಮಾಕ್ಕೆ ಎಷ್ಟೆಲ್ಲ ಕ್ರೇಜ್ ಹುಟ್ಟಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಈ ರೇಟಿಂಗ್ ವಿಷಯದಲ್ಲಿ ನೋಡೋದಾದರೆ. ಇನ್ನು ಈ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ ಸಾಕಷ್ಟು ಸುದ್ದಿಯನ್ನು ಮಾಡಿತ್ತು. ಈಗ ಟೀಸರ್ ರಿಲೀಸ್ ಆಗ್ತಾ ಇದೆ. ಸೊ ಆ ಒಂದು ಗ್ಲಿಮ್ಸ್ಗಳೇ ಅಷ್ಟು ವೈರಲ್ ಆಗಿದೆ ಅಂದಮೇಲೆ ಈಗ ರಾಯ್ನ ಆಗಮನ ಆಗ್ತಾ ಇದೆ, ಅಂದರೆ ಆ ಪಾತ್ರದ ಒಂದು ಪರಿಚಯ ಆಗ್ತಾ ಇದೆ ಜನರಿಗೆ. ಸೊ ಇದೆಷ್ಟು ಕಾತ್ರವನ್ನು ಕಾಯ್ದಿರಿಸ್ಬೋದು ಅಥವಾ ಎಷ್ಟು ಕಾತ್ರದಿಂದ ಎಲ್ಲರೂ ಕಾಯ್ತಿದ್ದಾರೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಯಾಕಂದರೆ 20ಕ್ಕೆ ಅಂದರೆ ಫೆಬ್ರವರಿ 20ಕ್ಕೆ ಟೀಸರ್ ರಿಲೀಸ್ ಆಗ್ತಾ ಇದೆ. 9:35ಕ್ಕೆ ಟೀಸರನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಆ ಪೋಸ್ಟರನ್ನು ನೋಡಿದಾಗಲಷ್ಟೇ ಸಾಕಷ್ಟು ಜನರು ಏನೋ ಒಂದು ಟ್ವಿಸ್ಟ್ ಇದೆ ಅನ್ನೋದು. ಸೊ ಯಾಕಂದರೆ ಅಲ್ಲಿ ಯಶ್ ಅವ್ರು ನಿಂತಿದ್ದಾರೆ, ಅದು ಸರಿಯಾಗಿ ಮುಖನೂ ಕಾಣಿಸ್ತಿಲ್ಲ, ಅದು ಯಶ್ ಅವರ ಅಥವಾ ಬೇರೆ ಯಾರಾದರೂ ಇರ್ಬೋದಾ ಅನ್ನೋದು. ಅದಕ್ಕಿಂತ ಮುಂಚಿತವಾಗಿ ಈ ಹಿಂದೇನು ಕ್ಲಿಪ್ ಬಂದಿತ್ತು, ಸೊ ಆ ಒಂದು ಗೆಟಪಲ್ಲೇ ಯಶ್ ಅವರ ಈ ಒಂದು ಪೋಸ್ಟರಲ್ಲಿ ಫೋಟೋ ಕೂಡ ಇದೆ. ಸೊ ಹಾಗಾಗಿ ಅದು ಯಶ್ ಅವರು ಅನ್ನೋದೊಂದು 75% ಗೊತ್ತಾಗುತ್ತೆ. ಬಟ್ ಅಲ್ಲಿ ಟ್ವಿಸ್ಟ್ ಏನಿರುತ್ತೆ, ಹೇಗಿರುತ್ತೆ ಅನ್ನೋದು ಗೊತ್ತಾಗಲ್ಲ. ಯಾಕಂದರೆ ಇದರಲ್ಲಿ ದೊಡ್ಡ ತಾರಬಳಗನೇ ಇದೆ. ಈಗ ಕಿಯಾರಾ ಅಡ್ವಾಣಿ ಆಗಿರ್ಬೋದು ಅಥವಾ ನಯನತಾರ ಆಗಿರ್ಬೋದು, ರುಕ್ಮಿಣಿ ವಸಂತ್ ಅವರಾಗಿರ್ಬೋದು, ಸಾಕಷ್ಟು ಒಂದು ದೊಡ್ಡ ತಾರಬಳಗವನ್ನು ಇಟ್ಕೊಂಡು ಮಾಡ್ತಿದ್ದಾರೆ. ಸೊ ಇದರಲ್ಲಿ ಯಶ್ ಅವ್ರು ಮಾತ್ರ ಕಾಣಿಸ್ಕೊಳ್ತಾರೆ ಹೀರೋ ಆಗಿ, ಅಥವಾ ಬೇರೆ ಯಾರಾದರೂ ಬಾಲಿವುಡ್ ಸ್ಟಾರ್ ಬರ್ಬೋದಾ ಅನ್ನೋದು ಕೆಲವೊಬ್ಬರ ಪ್ರಶ್ನೆಗಳು ಅಥವಾ ಕಮೆಂಟ್ಸ್ಗಳನ್ನು ನಾವು ನೋಡಿರ್ತೀವಿ. ಇನ್ನು ಈ ಸಿನಿಮಾದ ಬಗ್ಗೆ ಹೇಳೋದಾದರೆ ಕೆಲವೊಬ್ಬರು ಮಾತಾಡೋ ಪ್ರಕಾರ ಈ ಸಿನಿಮಾದ ಕಥೆಗಳು ರಿವೀಲ್ ಆಗಿದೆ ಅನ್ನೋ ಕೆಲವೊಂದು ಸುದ್ದಿಗಳು ಹರಿದಾಡ್ತಾ ಇದೆ. ಇದು ಎಷ್ಟು ಸರಿ ಎಷ್ಟು ಸುಳ್ಳು ಅನ್ನೋದು ಗೊತ್ತಿಲ್ಲ. ಬಟ್ ಆಲ್ರೆಡಿ ಕತೆ ಗೊತ್ತಿದೆ ನಮಗೆ, ಟಾಕ್ಸಿಕ್ ಸಿನಿಮಾದ ಕತೆ ಗೊತ್ತಿದೆ. ಟಾಕ್ಸಿಕ್ ಅಂದರೆ ಏನು, ಈಗ ಎಲ್ಲದರಲ್ಲೂ ಏನಾದರೂ ಒಂದು ಹುಡ್ಕೋದು, ತಪ್ಪನ್ನು ಹುಡ್ಕೋದಾಗಿರ್ಬೋದು, ಈ ಥರ ಒಂದು ಟಾಕ್ಸಿಕ್ ಪದದ ಅರ್ಥ ಆಗಿರುತ್ತೆ. ಬಟ್ ಸಿನಿಮಾದಲ್ಲಿ ಟಾಕ್ಸಿಕನ್ನು ಹೇಗೆ ತೋರಿಸ್ತಾರೆ, ಈ ಸಿನಿಮಾದ ಕತೆಗಳು ಹೇಗಿದೆ ಅಂದರೆ ಹೊರಗಡೆ ಯಾವ ರೀತಿ ಪೋಟ್ರೆ ಆಗ್ತಿದೆ ಅಂದರೆ ಕತೆ ಗೊತ್ತಿದೆ, ಆಲ್ರೆಡಿ ಎಲ್ರಿಗೂ ಕತೆ ಗೊತ್ತಾಗಿದೆ. ಇದೊಂದು ಅಧಿಕಾರವನ್ನು ನಮಗೆ ನಾವೇ ಬಳಸ್ಕೋಬೇಕು, ಯಾರೋ ಕೊಡೋದಲ್ಲ, ಅಧಿಕಾರವನ್ನು ನಮ್ಗೆ ನಾವೇ ತಗೊಳ್ಬೇಕು ಅನ್ನೋ ರೀತಿಯಲ್ಲಿ ಕೆಲವೊಂದು ವೆಬ್ ಸೀರೀಸ್ಗಳಲ್ಲಿ ಇರುವಂತಹ ಒಂದು ಕತೆಗಳನ್ನು ತೆಗೆದು ಮಾಡಿದ್ದಾರೆ, ಅಥವಾ ಯಾವುದೋ ಒಂದು ಬುಕ್ಕನ್ನು ತೆಗೆದು ಈ ಥರ ಒಂದು ಮಾಡಿದ್ದಾರೆ ಅನ್ನೋ ಕೆಲವೊಂದು ಸುಳ್ಳು ಸುದ್ದಿಗಳಾಗಿರ್ಬೋದು ಹರಿದಾಡ್ತಾ ಇದೆ. ಸೊ ಈ ಟಾಕ್ಸಿಕ್ನ ಅಬ್ಬರ ಏನಾಗುತ್ತೆ ಅದು ರಿಲೀಸ್ ಆದಮೇಲೆ ಗೊತ್ತಾಗ್ಬೋದು. ಯಾವ ರೀತಿ ಸ್ಟೋರಿ ಇದೆ, ಯಾವ ರೀತಿ ಆ ಒಂದು ಸೆಟಪ್ಪಲ್ಲಿ ಮಾಡ್ಕೊಂಡಿದ್ದ ಒಂದು ರೀತಿ ಆಗಿರ್ಬೋದು, ಅಥವಾ ಆ ಒಂದು ಗ್ಲಿಮ್ಸ್ ಏನು ಬಿಟ್ಟಿದ್ರು ಅದರಲ್ಲಿ ಸಿಗುವಂತಹ ಕೆಲವು ದೃಶ್ಯಗಳಾಗಿರ್ಬೋದು. ಸೊ ಕೆಲವೊಂದು ಎಲ್ಲದಕ್ಕೂ ಒಂದೊಂದು ಟ್ವಿಸ್ಟ್ಗಳಾಗಿರ್ಬೋದು, ಅಥವಾ ಎಲ್ಲೂ ಕೂಡ ಕಥೆಯನ್ನು ಬಿಟ್ಕೊಟ್ಟಿಲ್ಲ ಅವರು. ಹಾಗಾಗಿ ಆ ಒಂದು ಸುಳ್ಳು ಸುದ್ದಿ ಅಂತಲೇ ಹೇಳ್ಬೋದು. ಯಾಕಂದರೆ ಅದು ಗಾಳಿ ಸುದ್ದಿ ಆಗಿರೋದ್ರಿಂದ ಕತೆ ಆಲ್ರೆಡಿ ಅಂದರೆ ಬೇರೆ ಇದರಲ್ಲಿ ಇದ್ದರೂ ಕೂಡ ಅಂಥ ಒಂದು ಸಿನಿಮಾವನ್ನು ಯಶ್ ಅವರು ಇಲ್ಲಿ ತನಕ ಮಾಡಿದ್ದು ನಾವು ನೋಡೇ ಇಲ್ಲ. ಸೊ ಅಂಥ ಒಂದು ಕಥೆನ ಅವ್ರು ಒಪ್ಕೊಳ್ತಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಅಂದರೆ ಯಾರೋ ಮಾಡಿದ್ದ ಕಥೆಯನ್ನು ಇವರು ಮತ್ತೆ ಮಾಡ್ತಾರೆ ಅನ್ನೋದು ಸುಳ್ಳು ಸುದ್ದಿ ಆಗುತ್ತೆ. ಸೊ ಹಾಗಾಗಿ ಟೀಸರ್ ರಿಲೀಸ್ ಆಗ್ತಾ ಇದೆ. ಸೊ ಟೀಸರ್ಗೆ ಸಾಕಷ್ಟು ಜನ ಕಾತ್ರದಿಂದ ಕಾಯ್ತಾ ಇದ್ದಾರೆ. ಸೊ ಇದರಲ್ಲಿ ರೆಟ್ರೋ ಸ್ಟೈಲಲ್ಲಿ ಕೂಡ ಕಾಣಿಸ್ಕೊಂಡಿರೋದು, ಅಂದರೆ ಕೆಲವೊಂದು ದೃಶ್ಯಗಳಾಗಿರ್ಬೋದು, ಆ ಗೆಟಪ್ಗಳಾಗಿರ್ಬೋದು, ಈ ಫಾರಿನ್ ಕಂಟ್ರೀಸ್ ಎಲ್ಲ, ಹಳೆಯದು ಫಾರಿನ್ ಕಂಟ್ರೀಸಲ್ಲೆಲ್ಲ ಯಾವ ಥರ ಇರುತ್ತೆ ಆ ಥರ ಒಂದು ಕಾಣಿಸ್ತಾ ಇದೆ. ನಮಗೆ ಒಂದು ಇಂಗ್ಲೀಷಲ್ಲಿ ಒಂದು ಸಬ್ಜೆಕ್ಟ್ಗಳು ಇತ್ತು, ಅಂದರೆ ನಾವು ಓದ್ತಿರ್ಬೇಕಾದ್ರೆ 10th ಏನೋ ಒಂದು ಸಬ್ಜೆಕ್ಟ್ಗಳಿತ್ತು. ಸೊ ಅದರಲ್ಲೆಲ್ಲ ಫಾರಿನರ್ಸ್ನ ಹಳೆ ಗೆಟಪ್ಗಳನ್ನು ನಾವು ನೋಡಿದ್ದೀವಿ. ಅಂದರೆ ಆ ಸ್ಟೋರಿ ಬೇಸ್ ಮೇಲೆ ಕೆಲವೊಂದು ನಮಗೆ ಕತೆಗಳು ಬರ್ತಾ ಇದ್ದು. ಸೊ ಅಂಥದ್ದೇ ಒಂದು ಗೆಟಪ್ಪನ್ನು ಯಶ್ ಅವರು ಕೂಡ ಹಾಕಿದ್ದಾರೆ. ಸೊ ಹಾಗಾಗಿ ಸಾಕಷ್ಟು ಗೊಂದಲಗಳು ಈ ಸಿನಿಮಾದ ಸುತ್ತಾಡ್ತಾ ಇದೆ ಅಂತಲೇ ಹೇಳ್ಬೋದು. ಇನ್ನು ಈ ಟೀಸರ್ಗೋಸ್ಕರ ಯಾರೆಲ್ಲ ಕಾತ್ರದಿಂದ ಕಾಯ್ತಿದ್ದಾರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ.